ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ತನು ವ್ಲಾಗ್ಸ್. ಕೆಸುವಿನ ಗೆಡ್ಡೆ ಯಾರಿಗೆಲ್ಲ ಗೊತ್ತಿದೆ? ಈ ಗೆಡ್ಡೆ ಇಂಗ್ಲೀಷ್ನಲ್ಲಿ ಇದನ್ನು ಟ್ಯಾರೋ ರೂಟ್ ಅಂತ ಕರೀತಾರೆ. ಇದರಲ್ಲಿ ಫೈಬರ್ ತುಂಬ ಹೇರಳವಾಗಿ ಇರುವುದರ ಜೊತೆಗೆ ಕಸುವಿನ ಗೆಡ್ಡೆಯಲ್ಲಿ ಪೊಟ್ಯಾಷಿಯಂ ಅಂಶ ಹೊಂದಿರುತ್ತದೆ. ದೇಹದಲ್ಲಿ ಸೋಡಿಯಂ ಪ್ರಮಾಣ ಹೆಚ್ಚಾಗಿದ್ದರೆ ಕಡಿಮೆ ಮಾಡುತ್ತದೆ. ಹಾಗೆ ರಕ್ತದೊತ್ತಡವನ್ನು ಕೂಡ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಹಾಗಾದರೆ ಬನ್ನಿ, ಈ ಗೆಡ್ಡೆನ ಬಳಸಿ ಯಾವ ರೀತಿ ಮಜ್ಜಿಗೆ ಸಾರು ಮಾಡ್ಬೋದು ಅಂತ ತಿಳಿಯೋಣ. ಮೊದಲಿಗೆ ಈ ಗೆಡ್ಡೆನ ಬಿಡಿಸಿ ಮೇಲ್ಭಾಗದಲ್ಲಿರೋ ಚಿಪ್ಪೆನ ಬಿಡಿಸಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಳ್ಳಿ. ನಂತರ ಇದನ್ನು ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಇದು ಕಟ್ ಮಾಡಬೇಕಾದ್ರೆ ಕೆಲವ್ರಿಗೆ ಕಡಿತ ಸ್ಟಾರ್ಟ್ ಆಗುತ್ತೆ. ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಯಾವುದೇ ಒಂದು ಎಣ್ಣೆನ ಕೈಗೆ ಉಜ್ಜಿಕೊಂಡು ನಂತರ ಇದನ್ನು ಕಟ್ ಮಾಡಿ. ನಂತರ ಒಂದು ಬಾಣಲಿಗೆ ಅದು ಬೇಯುವಷ್ಟು ನೀರು ಹಾಕಿ, ನೀವು ಕಟ್ ಮಾಡಿಟ್ಟಿರೋ ಗೆಡ್ಡೆಗಳನ್ನು ಅದು ಮುಳುಗುವಷ್ಟು ಮಾತ್ರ ನೀರು ಹಾಕಿ ಬೇಯಿಸಿ. ಅದಕ್ಕೆ ಬೇಕಾಗಿರುವಷ್ಟು ಉಪ್ಪು ಸೇರಿಸಿ, ಸ್ವಲ್ಪ ನೀರು, ಅರಿಶಿನ ಸೇರಿಸಿ 8ರಿಂದ 10 ನಿಮಿಷಗಳ ಕಾಲ ಇದನ್ನು ಬೇಯಿಸಿ. ನಂತರ ಒಂದು ಪಾತ್ರೆಗೆ ಅರ್ಧ ಲೀಟರ್ನಷ್ಟು ಮೊಸರು ಸೇರಿಸಿ ಚೆನ್ನಾಗಿ ಕಡಿದು ಒಂದು ಕಡೆ ಇಟ್ಕೊಳ್ಳಿ. ನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಹಾಗೆ ಕರಿಬೇವು, 4 ಹಸಿಮೆಣಸಿನ್ಕಾಯಿ, ಅದನ್ನು 4 ಭಾಗವಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಒಣಮೆಣಸಿನ್ಕಾಯಿ ಹಾಕಿ, ನಂತರ ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿ, ಕೊನೆಯದಾಗಿ ಬೇಯಿಸಿದ ಗೆಡ್ಡೆಗಳೊಂದಿಗೆ ಕಡಿದಿರೋ ಮೊಸರು, ಹಾಕಿರೋ ಒಗ್ಗರಣೆ ಹಾಕಿ ಸ್ವಲ್ಪ ಉಪ್ಪು ಸೇರಿಸಿ ಕಲಸಿದ್ರೆ ಆಯಿತು, ಮಜ್ಜಿಗೆ ಸಾರು ರೆಡಿ ಆಗುತ್ತೆ. ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ. ಅನ್ನ ಸಾರು ಬೇಜಾರಾದಾಗ ಅಥವಾ ಬರೀ ಮೊಸರು ತಿನ್ನೋಕ್ಕೆ ಬೇಜಾರು ಅನಿಸಿದಾಗ ಈ ರೀತಿ ಸಾರುಗಳನ್ನು ಮಾಡಿ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವ್ಲಾಗ್ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.